ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ನಮ್ಮ ಚಾಂದ್ರಮಾನ ಪಂಚಾಂಗದ ಪ್ರಕಾರ ಒಂದು ವರ್ಷದಲ್ಲಿ ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ, ಅಶ್ವಯುಜ, ಕಾರ್ತಿಕ, ಮಾರ್ಗಶಿರ, ಪುಷ್ಯ, ಮಾಘ ಮತ್ತು ಫಾಲ್ಗುಣ ಎಂಬ 12 ಮಾಸಗಳಿರುತ್ತವೆ. ಈ ಪ್ರತಿಯೊಂದು ಮಾಸದಲ್ಲಿಯೂ ಸೂರ್ಯ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರವೇಶ ಮಾಡುತ್ತಾನೆ. ಸೂರ್ಯ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರವೇಶ ಮಾಡುವ ಕ್ರಿಯೆಯನ್ನೇ ನಾವು ಸಂಕ್ರಮಣ ಅಥವಾ ಸಂಕ್ರಾಂತಿ ಎನ್ನುತ್ತೇವೆ. ಉದಾಹರಣೆಗೆ, ಸೂರ್ಯ ಧನುರ್ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸಿದಾಗ ನಾವು ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಿಸುತ್ತೇವೆ. ಹಾಗೆಯೇ ಸೂರ್ಯ ಮೀನ ರಾಶಿಯಿಂದ ಮೇಷ ರಾಶಿಗೆ ಪ್ರವೇಶಿಸುವುದನ್ನು ಮೇಷ ಸಂಕ್ರಮಣ ಎಂದು ಕರೆಯುತ್ತೇವೆ. ಹೀಗೆ ವರ್ಷದ 12 ಮಾಸಗಳಲ್ಲಿ 12 ಸಂಕ್ರಮಣಗಳು ಸಂಭವಿಸುವುದು ಪ್ರಕೃತಿಯ ಸಹಜ ನಿಯಮ. ಆದರೆ ಪ್ರತಿ 3 ವರ್ಷಗಳಿಗೊಮ್ಮೆ ಒಂದು ವಿಶಿಷ್ಟವಾದ ಮಾಸ ಪಂಚಾಂಗದಲ್ಲಿ ಕಾಣಿಸಿಕೊಳ್ಳುತ್ತದೆ. ಈ ಒಂದು ಮಾಸದಲ್ಲಿ ಸೂರ್ಯನು ರಾಶಿಯನ್ನು ಬದಲಾಯಿಸುವುದಿಲ್ಲ. ಅಂದರೆ ಈ ಒಂದು ಮಾಸದಲ್ಲಿ ಯಾವುದೇ ಸಂಕ್ರಮಣ ಬರುವುದಿಲ್ಲ. ಸಂಕ್ರಮಣವೇ ಇಲ್ಲದಂತಹ ಈ ಹೆಚ್ಚುವರಿ ತಿಂಗಳನ್ನು ನಾವು ಅಧಿಕ ಮಾಸ ಎಂದು ಕರೆಯುತ್ತೇವೆ. ಅಂದರೆ ಯಾವ ಮಾಸದಲ್ಲಿ ಸೂರ್ಯನ ಸಂಕ್ರಮಣವೇ ಸಂಭವಿಸುವುದಿಲ್ಲವೋ ಆ ಮಾಸವನ್ನೇ ಅಧಿಕ ಮಾಸ ಎಂದು ಕರೆಯುವುದು. ಸಾಮಾನ್ಯವಾಗಿ ಅಧಿಕ ಮಾಸ ಪ್ರತಿ 32 ತಿಂಗಳು 16 ದಿನಗಳಿಗೊಮ್ಮೆ ಬರುತ್ತದೆ. ಪ್ರಸ್ತುತ ವರ್ಷ 2026ರಲ್ಲಿ ಅಧಿಕ ಮಾಸ ಬಂದಿದೆ. 2026ರ ಅಧಿಕ ಮಾಸ ಮೇ 17ರ ರವಿವಾರದಂದು ಪ್ರಾರಂಭವಾಗಿ ಜೂನ್ 15 ಸೋಮವಾರದಂದು ಮುಕ್ತಾಯಗೊಳ್ಳಲಿದೆ. ಈ ಬಾರಿ ಅಂದರೆ 2026ರಲ್ಲಿ ಬರುತ್ತಿರುವುದು ಅಧಿಕ ಜ್ಯೇಷ್ಠ ಮಾಸ. ಏಕೆಂದರೆ ಅಧಿಕ ಮಾಸಕ್ಕೆ ಯಾವಾಗಲೂ ಮುಂದೆ ಬರುವ ಮಾಸದ ಹೆಸರನ್ನೇ ಇಡಲಾಗಿರುತ್ತದೆ. ಹಾಗಾಗಿ ಈ ಬಾರಿ ಅಧಿಕ ಮಾಸ ಜ್ಯೇಷ್ಠ ಮಾಸಕ್ಕೆ ಮೊದಲು ಬರುವುದರಿಂದಲೇ ಅಧಿಕ ಮಾಸವನ್ನು ಅಧಿಕ ಜ್ಯೇಷ್ಠ ಮಾಸ ಎಂದು ಕರೆಯಲಾಗುತ್ತದೆ. ಅದರ ನಂತರ ಬರುವ ಸಾಮಾನ್ಯ ಮಾಸವನ್ನು ನಿಜ ಜ್ಯೇಷ್ಠ ಮಾಸ ಎಂದು ಕರೆಯಲಾಗುತ್ತದೆ. ಈ ವರ್ಷ ಜೂನ್ 16ರಿಂದ ಜುಲೈ 14ರವರೆಗೆ ನಿಜ ಜ್ಯೇಷ್ಠ ಮಾಸ ಇರುತ್ತದೆ. ಅಧಿಕ ಮಾಸದ ಕಾರಣದಿಂದ ಈ ವರ್ಷದ ನಂತರದ ಹಬ್ಬಗಳಾದಂತಹ ನಾಗರ ಪಂಚಮಿ, ಗಣೇಶ ಚತುರ್ಥಿ ಮತ್ತು ದೀಪಾವಳಿ ಹಬ್ಬಗಳು ಸಾಧಾರಣವಾಗಿ ಬರುವ ಸಮಯಕ್ಕಿಂತಲೂ ಸುಮಾರು 1 ತಿಂಗಳ ತಡವಾಗಿ ಬರುತ್ತವೆ. ಸಾಧಾರಣವಾಗಿ ಒಂದು ಸಂವತ್ಸರಕ್ಕೆ 12 ಮಾಸಗಳಿದ್ದರೂ ಅಧಿಕ ಮಾಸ ಬಂದಾಗ ವರ್ಷಕ್ಕೆ 13 ಮಾಸಗಳಾಗುತ್ತವೆ. ಅಧಿಕ ಮಾಸ ಈ 13ನೆಯ ಮಾಸವಾಗುತ್ತದೆ. ಸಕಲ ಮಲವನ್ನು ಕಳೆಯುವಂತಹ ಮಾಸವಾಗಿರುವುದರಿಂದಲೇ ಅಧಿಕ ಮಾಸಕ್ಕೆ ಮಲಮಾಸ ಎಂದು ಸಹ ಕರೆಯಲಾಗುತ್ತದೆ. ಮಲ ಎಂದರೆ ಪಾತಕ ಎಂಬರ್ಥ ಬರುತ್ತದೆ. ಆತ್ಮೀಯರೇ, ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಅಧಿಕ ಮಾಸ ಏಕೆ ಬರುತ್ತದೆ, ಈ ಅಧಿಕ ಮಾಸವನ್ನೇಕೆ ಪುರುಷೋತ್ತಮ ಮಾಸ ಎಂದು ಕರೆಯಲಾಗುತ್ತದೆ, ಅಧಿಕ ಮಾಸ ಅಶುಭ ಮಾಸವೇ, ಈ ಮಾಸದಲ್ಲಿ ನಾವು ಮಾಡಬೇಕಾಗಿರುವಂತಹ ಮತ್ತು ಮಾಡಬಾರದಿರುವಂತಹ ಕೆಲಸಗಳಾವುವು ಎಂಬಿತ್ಯಾದಿ ಕುತೂಹಲಭರಿತ ಪ್ರಶ್ನೆಗಳಿಗೆಲ್ಲ ಮಾಹಿತಿಗಳನ್ನು ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ. ಅಧಿಕ ಮಾಸ ಬರುವುದೇಕೆ? ಹಿಂದೂ ಪಂಚಾಂಗದ ಪ್ರಕಾರ ಕಾಲಗಣನೆ 2 ಪ್ರಮುಖ ಪದ್ಧತಿಗಳಿಂದ ಕೂಡಿರುತ್ತದೆ. ಅವುಗಳೇ ಚಾಂದ್ರಮಾನ ಮತ್ತು ಸೌರಮಾನ. ಚಂದ್ರಮಾನ ಎಂದರೆ ಚಂದ್ರನ ಚಲನೆಯ ಆಧರಿಸಿ ಕಾಲವನ್ನು ಅಥವಾ ತಿಂಗಳುಗಳನ್ನು ಲೆಕ್ಕ ಹಾಕುವಂತಹ ಪದ್ಧತಿ. ಭೂಮಿಯ ಸುತ್ತ ಚಂದ್ರನು ಪರಿಕ್ರಮಿಸುವಂತಹ ಅಥವಾ ಸುತ್ತುವಂತಹ ಅವಧಿಯನ್ನು ಆಧರಿಸಿ ಚಾಂದ್ರಮಾನ ಪದ್ಧತಿಯಲ್ಲಿ ದಿನ ಮತ್ತು ತಿಂಗಳುಗಳನ್ನು ನಿರ್ಧರಿಸಲಾಗುತ್ತದೆ. ಈ ಪದ್ಧತಿಯಲ್ಲಿ ಒಂದು ಅಮಾವಾಸ್ಯೆಯಿಂದ ಮುಂದಿನ ಅಮಾವಾಸ್ಯೆಯವರೆಗಿನ ಅವಧಿಯನ್ನು ಒಂದು ಚಾಂದ್ರಮಾನ ಮಾಸ ಎಂದು ಕರೆಯಲಾಗುತ್ತದೆ. ಒಂದು ಚಾಂದ್ರಮಾನ ಮಾಸದಲ್ಲಿ ಸರಿಸುಮಾರು 29 ದಿನಗಳಿರುತ್ತವೆ. ಹೀಗೆ 12 ಚಾಂದ್ರಮಾನ ಮಾಸಗಳು ಸೇರಿ ಒಂದು ಚಾಂದ್ರಮಾನ ವರ್ಷವಾಗುತ್ತದೆ. ಈ ಚಾಂದ್ರಮಾನ ವರ್ಷ ಸುಮಾರು 354 ದಿನಗಳನ್ನು ಹೊಂದಿರುತ್ತದೆ. ಹಾಗೆಯೇ ಸೌರಮಾನ ಎಂದರೆ ಸೂರ್ಯನ ಚಲನೆಯನ್ನು ಆಧರಿಸಿ ಕಾಲವನ್ನು ಗಣನೆ ಮಾಡುವ ಪದ್ಧತಿಯಾಗಿರುತ್ತದೆ. ಅಂದರೆ ಸೂರ್ಯನು 12 ರಾಶಿಗಳಲ್ಲಿ ಸಂಚರಿಸುವಂತಹ ಅವಧಿಯನ್ನು 12 ಸೌರಮಾನ ಮಾಸಗಳನ್ನಾಗಿ ವಿಂಗಡಣೆ ಮಾಡಲಾಗಿರುತ್ತದೆ. ಒಂದು ಸೌರಮಾನ ಮಾಸದ ಅವಧಿ ಸುಮಾರು 30ರಿಂದ 31 ದಿನಗಳಾಗಿರುತ್ತದೆ. ಹೀಗೆ 12 ಸೌರಮಾನ ಮಾಸಗಳನ್ನು ಒಳಗೊಂಡಂತಹ ಒಂದು ಸೌರಮಾನ ವರ್ಷ ಸುಮಾರು 365 ದಿನಗಳನ್ನು ಹೊಂದಿರುತ್ತದೆ. ಅಂದರೆ
ಒಂದು ಸೌರ ವರ್ಷದಲ್ಲಿ 365 ದಿನಗಳಿದ್ದರೆ ಚಾಂದ್ರಮಾನ ವರ್ಷದಲ್ಲಿ 354 ದಿನಗಳಿರುತ್ತದೆ. ಈ ಎರಡು ಪದ್ಧತಿಗಳ ನಡುವೆ ಪ್ರತಿ ವರ್ಷ 11 ದಿನಗಳ ವ್ಯತ್ಯಾಸ ಉಂಟಾಗಿರುತ್ತದೆ. ಈ 11 ದಿನಗಳ ವ್ಯತ್ಯಾಸ ಪ್ರತಿ ವರ್ಷ ಸಂಗ್ರಹವಾಗುತ್ತಾ ಹೋಗುತ್ತಿರುತ್ತದೆ. ಸುಮಾರು 3 ವರ್ಷಗಳ ಅವಧಿಯಲ್ಲಿ ಒಂದು ಪೂರ್ಣ ತಿಂಗಳ ವ್ಯತ್ಯಾಸ ಉಂಟಾಗುತ್ತದೆ. ಈ ವ್ಯತ್ಯಾಸವನ್ನು ಸರಿಯಾಗಿಸಿ ಋತುಮಾನಗಳಿಗೆ ಅನುಗುಣವಾಗಿ ಹಬ್ಬಗಳನ್ನು ತರಲು ಪ್ರತಿ 3 ವರ್ಷಗಳಿಗೊಮ್ಮೆ ಒಂದು ಹೆಚ್ಚುವರಿ ಚಂದ್ರ ತಿಂಗಳನ್ನು ಪಂಚಾಂಗದಲ್ಲಿ ಸೇರಿಸಲಾಗುತ್ತದೆ. ಇದನ್ನೇ ಅಧಿಕ ಮಾಸ ಅಥವಾ ಪುರುಷೋತ್ತಮ ಮಾಸ ಎಂದು ಕರೆಯಲಾಗುತ್ತದೆ. ಅಧಿಕ ಮಾಸ ಇಲ್ಲದಿದ್ದರೆ ಚಾಂದ್ರಮಾನದ ಹಬ್ಬಗಳು ಕಾಲಾನಂತರದಲ್ಲಿ ತಪ್ಪು ಋತುಗಳಲ್ಲಿ ಬರಲಾರಂಭಿಸುತ್ತವೆ. ಈ ಬದಲಾವಣೆಯನ್ನು ತಡೆದು ಕಾಲಚಕ್ರವನ್ನು ಸರಿಯಾದ ಹಾದಿಯಲ್ಲಿಡಲು ಅಧಿಕ ಮಾಸ ಸಹಾಯಕಾರಿಯಾಗಿದೆ. ಅಧಿಕ ಮಾಸವನ್ನು ಪುರುಷೋತ್ತಮ ಮಾಸ ಎಂದೇ ಕರೆಯಲಾಗುತ್ತದೆ. ಅಧಿಕ ಮಾಸವನ್ನು ಪುರುಷೋತ್ತಮ ಮಾಸ ಎಂದೂ ಸಹ ಕರೆಯಲಾಗುತ್ತದೆ, ಏಕೆಂದರೆ ಈ ಮಾಸದ ಅಧಿಪತಿ ಸಾಕ್ಷಾತ್ ಭಗವಾನ್ ಮಹಾವಿಷ್ಣು ದೇವರು. ಮಹಾವಿಷ್ಣು ದೇವರ ಮತ್ತೊಂದು ಹೆಸರೇ ಪುರುಷೋತ್ತಮರು. ಪ್ರತಿ ಮಾಸಕ್ಕೂ ಒಬ್ಬೊಬ್ಬ ಅಧಿಪತಿ ದೇವತೆ ಇರುತ್ತಾರೆ. ಆದರೆ ಕಾಲಾರಂಭದಲ್ಲಿ ಹೆಚ್ಚುವರಿ ಮಾಸವಾದಂತಹ ಅಧಿಕ ಮಾಸಕ್ಕೆ ಯಾವುದೇ ಅಧಿಪತಿ ದೇವರಿರಲಿಲ್ಲ. ಆದ್ದರಿಂದ ಈ ಮಾಸವನ್ನು ಅಪವಿತ್ರ ಎಂದು ಪರಿಗಣಿಸಲಾಗಿತ್ತು. ಆಗ ಅಧಿಕ ಮಾಸವು ತನಗಾದಂತಹ ಈ ಸ್ಥಿತಿಯ ಬಗ್ಗೆ ಬೇಸರಗೊಂಡು ಭಗವಾನ್ ಮಹಾವಿಷ್ಣು ದೇವರ ಮೊರೆ ಹೋಗುತ್ತದೆ. ಆಗ ಭಗವಾನ್ ಮಹಾವಿಷ್ಣು ದೇವರು ಈ ಮಾಸಕ್ಕೆ ತನ್ನ ಪುರುಷೋತ್ತಮ ಎಂಬ ಹೆಸರನ್ನೇ ನೀಡಿ ಈ ಮಾಸವನ್ನು ಅತ್ಯಂತ ಪವಿತ್ರವನ್ನಾಗಿ ಮಾಡುತ್ತಾರೆ. ಅಷ್ಟು ಮಾತ್ರವಲ್ಲದೆ ತಾವೇ ಈ ಮಾಸದ ಅಧಿಪತಿಯಾಗುತ್ತಾರೆ. ಅಧಿಕ ಮಾಸದಲ್ಲಿ ನಾವು ಏನು ಮಾಡಬೇಕು? ಅಧಿಕ ಮಾಸ ಆಧ್ಯಾತ್ಮಿಕವಾಗಿ ಅತ್ಯಂತ ಶ್ರೇಷ್ಠವಾದ ಸಮಯ. ಈ ಮಾಸದಲ್ಲಿ ಭೌತಿಕ ಸುಖಕ್ಕಿಂತಲೂ ಆಧ್ಯಾತ್ಮಿಕ ಸಾಧನೆಗೆ ಹೆಚ್ಚಿನ ಒತ್ತನ್ನು ನೀಡಲಾಗುತ್ತದೆ. ಅಧಿಕಸ್ಯ ಅಧಿಕ ಫಲಂ ಎಂದು ಸಂಸ್ಕೃತ ಭಾಷೆಯ ನಾಣ್ಣುಡಿ ಹೇಳಿಕೊಡುವಂತೆಯೇ ಅಧಿಕ ಮಾಸದಲ್ಲಿ ಮಾಡುವ ದಾನ, ಪೂಜೆ, ಜಪ ಮತ್ತು ದೇವರ ಆರಾಧನೆ ಅನುಷ್ಠಾನಗಳಿಗೆ ಹೆಚ್ಚಿನ ಪುಣ್ಯ ದೊರೆಯುತ್ತದೆ. ಅಧಿಕ ಮಾಸದಲ್ಲಿ ಮಾಡಬೇಕಾಗಿರುವ ಪ್ರಮುಖ ಕಾರ್ಯಗಳೆಂದರೆ ಮೊದಲನೆಯದಾಗಿ ಮಹಾವಿಷ್ಣು ದೇವರ ಆರಾಧನೆ. ಅಧಿಕ ಮಾಸದ ಅಧಿಪತಿ ಪುರುಷೋತ್ತಮ ಅಂದರೆ ಮಹಾವಿಷ್ಣು ದೇವರು. ಆದ್ದರಿಂದ ಈ ಮಾಸದಲ್ಲಿ ಭಗವಾನ್ ಮಹಾವಿಷ್ಣು ದೇವರನ್ನು ಆರಾಧಿಸುವುದು ಅತ್ಯಂತ ಶ್ರೇಷ್ಠ ಮತ್ತು ಪುಣ್ಯದಾಯಕ. ಅಧಿಕ ಮಾಸದಲ್ಲಿ ಶ್ರೀಹರಿಯ ಆರಾಧನೆ ಮಾಡುವುದರಿಂದ ಪಾಪಗಳೆಲ್ಲ ಕಳೆದು ಜೀವನದ ಅಂತ್ಯದಲ್ಲಿ ವೈಕುಂಠ ಲೋಕ ಪ್ರಾಪ್ತವಾಗುತ್ತದೆ ಎಂದು ಪದ್ಮಪುರಾಣ ಉಲ್ಲೇಖಿಸುತ್ತದೆ. ಈ ಮಾಸದಲ್ಲಿ ಭಗವಾನ್ ಶ್ರೀಹರಿಯನ್ನು ಒಲಿಸಿಕೊಳ್ಳಲು ಓಂ ನಮೋ ಭಗವತೆ ವಾಸುದೇವಾಯ ಅಥವಾ ಓಂ ನಮೋ ನಾರಾಯಣಾಯ ಎಂಬ ಮಂತ್ರಗಳನ್ನು ನಿತ್ಯವೂ ಪಠಣ ಮಾಡಬೇಕು. ಭಗವದ್ಗೀತೆಯ 15ನೇ ಅಧ್ಯಾಯವಾದ ಪುರುಷೋತ್ತಮ ಯೋಗವನ್ನು ಓದುವುದು ವಿಶೇಷ ಫಲವನ್ನು ತಂದುಕೊಡುತ್ತದೆ. ಈ ಮಾಸದಲ್ಲಿ ವಿಷ್ಣು ಸಹಸ್ರನಾಮ ಪಾರಾಯಣ ಬಹಳ ಶ್ರೇಷ್ಠವಾದಂತಹ ಕಾರ್ಯ. ದಾನ ಧರ್ಮಗಳು. ಅಧಿಕ ಮಾಸದಲ್ಲಿ ಮಾಡುವ ದಾನ ಅಕ್ಷಯ ಫಲವನ್ನು ತಂದುಕೊಡುತ್ತದೆ ಹಾಗೂ ಸಾಧಾರಣ ದಿನಗಳಲ್ಲಿ ಮಾಡುವ ದಾನಕ್ಕಿಂತಲೂ 10 ಪಟ್ಟು ಹೆಚ್ಚು ಪುಣ್ಯವನ್ನು ನೀಡುತ್ತದೆ. ಅಧಿಕ ಮಾಸದಲ್ಲಿ 33 ಸಂಖ್ಯೆಗೆ ಹೆಚ್ಚಿನ ಮಹತ್ವವಿದೆ. ಸಂಖ್ಯೆ 33 ಮಹಾವಿಷ್ಣು ದೇವರ 33 ರೂಪಗಳಾದ ಅಷ್ಟವಸುಗಳು, ಏಕಾದಶ ರುದ್ರರು, ದ್ವಾದಶ ಆದಿತ್ಯರು, ಪ್ರಜಾಪತಿ ಮತ್ತು ವಷಾಟ್ಕರರನ್ನು ಪ್ರತಿನಿಧಿಸುತ್ತದೆ. ಈ ದೇವತೆಗಳ ಆಶೀರ್ವಾದವನ್ನು ಪಡೆಯಲು ಅಧಿಕ ಮಾಸದಲ್ಲಿ ಯಾವುದೇ ವಸ್ತುವನ್ನು ದಾನ ಮಾಡುವಾಗಲೂ 33 ಸಂಖ್ಯೆಯಲ್ಲಿ ದಾನ ಮಾಡುವುದು ಒಳಿತು. ಅಧಿಕ ಮಾಸದಲ್ಲಿ ಮಾಡಬಹುದಾದಂತಹ ಅತಿ ಶ್ರೇಷ್ಠ ದಾನ ಅಪೂಪದಾನ ಅಥವಾ ಅತಿರಸ ದಾನ. 33 ಅತಿರಸಗಳನ್ನು ಒಂದು ಕಂಚಿನ ತಟ್ಟೆಯಲ್ಲಿಟ್ಟು ದಾನವನ್ನಾಗಿ ನೀಡುವುದನ್ನೇ ಅಪೂಪದಾನ ಎನ್ನಲಾಗುತ್ತದೆ. ಸತ್ಪಾತ್ರರಿಗೆ ಅಥವಾ ದೇವಸ್ಥಾನದ ಅರ್ಚಕರಿಗೆ ಈ ಅಪೂಪದಾನವನ್ನು ನೀಡಬೇಕು. ಈ ಮಾಸದಲ್ಲಿ 33 ಅತಿರಸ ಅಥವಾ ಅಪೂಪಗಳನ್ನು ದಾನ ಮಾಡುವುದರಿಂದ ಇಡೀ ಬ್ರಹ್ಮಾಂಡದ ದೇವತೆಗಳ ಆಶೀರ್ವಾದ ನಮಗೆ ದೊರೆಯುತ್ತದೆ. ಹಾಗೆಯೇ 33ರ ಸಂಖ್ಯೆಯಲ್ಲಿ ದೀಪದಾನ ಮತ್ತು ಯಾವುದೇ ಹಣ್ಣಿನ ದಾನವನ್ನು ಅಧಿಕ ಮಾಸದಲ್ಲಿ ಮಾಡಬಹುದಾಗಿರುತ್ತದೆ. ಅಧಿಕ ಮಾಸದಲ್ಲಿ ದಾನವನ್ನು ಮಾಸದ ಪ್ರಮುಖ ದಿನಗಳಾದಂತಹ ದ್ವಾದಶಿ, ಹುಣ್ಣಿಮೆ ಮತ್ತು ಅಮಾವಾಸ್ಯೆಗಳೆಂದು ಮಾಡಬೇಕು. ದೀಪಾರಾಧನೆ ಮಾಡುವುದು. ಅಧಿಕ ಮಾಸದಾದ್ಯಂತ ಪ್ರತಿನಿತ್ಯ ತುಳಸಿ ಕಟ್ಟೆಯ ಮುಂದೆ ಅಥವಾ ದೇಗುಲಗಳಲ್ಲಿ ದೀಪವನ್ನು ಬೆಳಗುವುದರಿಂದ ಅಶ್ವಮೇಧ ಯಾಗ ಮಾಡಿದಷ್ಟೇ ಪುಣ್ಯ ಲಭಿಸುತ್ತದೆ.
ಈ ಸಂಪೂರ್ಣ ತಿಂಗಳು ಮನೆಯ ದೇವರ ಕೋಣೆಯಲ್ಲಿ ದೀಪ ನಂದದಂತೆ ಅಖಂಡವಾಗಿ ಬೆಳಗುವ ಪದ್ಧತಿಯೂ ಸಹ ಇದೆ. ಅಧಿಕ ಮಾಸದಲ್ಲಿ ವಿಷ್ಣು ಆಲಯಗಳಲ್ಲಿ ದೀಪವನ್ನು ಬೆಳಗುವುದರಿಂದ ವಂಶೋದ್ಧಾರವಾಗುತ್ತದೆ. ನದಿ, ಕೆರೆ ಹಾಗೂ ಬಾವಿಯ ಸಮೀಪ ದೀಪವನ್ನು ಬೆಳಗುವುದರಿಂದ ಪಿತೃಗಳಿಗೆ ತೃಪ್ತಿ ಲಭಿಸುತ್ತದೆ. ಅಶ್ವತ್ಥ ವೃಕ್ಷದ ಕೆಳಗೆ ದೀಪ ಬೆಳಗಿದರೆ ಶನಿದೋಷ ನಿವಾರಣೆಯಾಗುತ್ತದೆ. ಹಾಗೆಯೇ ಪ್ರತಿನಿತ್ಯ ಸಾಯಂಕಾಲ ತುಳಸಿ ಕಟ್ಟೆಯ ಮುಂದೆ ದೀಪವನ್ನು ಬೆಳಗಿದರೆ ಆರ್ಥಿಕ ಸಂಕಷ್ಟ ದೂರಾಗುತ್ತದೆ. ತೀರ್ಥಯಾತ್ರೆಯನ್ನು ಕೈಗೊಳ್ಳುವುದು. ಅಧಿಕ ಮಾಸದಲ್ಲಿ ಕೈಗೊಳ್ಳುವಂತಹ ತೀರ್ಥಯಾತ್ರೆ ಬಹಳ ಪುಣ್ಯಪ್ರದ. ಕಾಶಿ, ಪ್ರಯಾಗ, ಬದರಿನಾಥ, ಪುರಿ, ತಿರುಪತಿ, ಪಂಢರಪುರಗಳ ಯಾತ್ರೆ ಬಹಳ ಪುಣ್ಯಪ್ರದ. ಅಧಿಕ ಮಾಸದಲ್ಲಿ ಗಂಗೆ, ಕಾವೇರಿ, ಗೋದಾವರಿ, ಕೃಷ್ಣಾ ನದಿಗಳಂತಹ ಪವಿತ್ರ ಜಲಗಳಲ್ಲಿ ಸ್ನಾನವನ್ನು ಮಾಡಿದರೆ ಸಕಲ ಪಾಪಗಳು ತೊಳೆದು ಹೋಗುತ್ತವೆ. ಸ್ನಾನವನ್ನು ಕೈಗೊಳ್ಳುವಾಗ ಪುರುಷೋತ್ತಮ ಪ್ರೀತ್ಯರ್ಥಂ ಎಂದು ಸ್ಮರಿಸಿ ಅನಂತರ ಸ್ನಾನವನ್ನು ಮಾಡಬೇಕು. ಅಧಿಕ ಮಾಸದಲ್ಲಿ ಮಾಡಬಾರದ ಕೆಲಸಗಳು. ಅಧಿಕ ಮಾಸದಲ್ಲಿ ಮದುವೆ, ಉಪನಯನ, ಗೃಹ ಪ್ರವೇಶಗಳು, ನಾಮಕರಣಗಳಂತಹ ಶುಭ ಕಾರ್ಯಗಳನ್ನು ಕೈಗೊಳ್ಳುವುದು ಮತ್ತು ಹೊಸ ವಾಹನ ಅಥವಾ ಆಸ್ತಿಪಾಸ್ತಿಯನ್ನು ಖರೀದಿಸುವುದನ್ನು ನಿಷೇಧಿಸಲಾಗಿದೆ. ಆದರೆ ಅಧಿಕ ಮಾಸ ಅಶುಭ ಮಾಸವಲ್ಲ. ಈ ಮಾಸದಲ್ಲಿ ಸೂರ್ಯ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಸಂಕ್ರಮಣ ಮಾಡುವುದಿಲ್ಲ. ಸೂರ್ಯನ ಚಲನೆಯೇ ಇಲ್ಲದ ಮಾಸದಲ್ಲಿ ಶುಭ ಕಾರ್ಯಗಳಿಗೆ ಬೇಕಾದ ಚೈತನ್ಯ ಅಥವಾ ಶಕ್ತಿ ಇರುವುದಿಲ್ಲ. ಈ ಕಾರಣದಿಂದಲೇ ಇದನ್ನು ಶುಭ ಕಾರ್ಯಗಳಿಗೆ ಮಾತ್ರ ನಿಷಿದ್ಧ ಎಂದು ಪರಿಗಣಿಸಲಾಗಿದೆ. ಆದರೆ ಅಧಿಕ ಮಾಸ ಆಧ್ಯಾತ್ಮಿಕ ಉನ್ನತಿಗೆ ಮೀಸಲಾದಂತಹ ಸಮಯ. ಭಕ್ತಿಯ ದೃಷ್ಟಿಯಿಂದ ಇದು ವರ್ಷದ ಅತ್ಯಂತ ಲಾಭದಾಯಕ ಮತ್ತು ಪವಿತ್ರವಾದಂತಹ ಮಾಸವಾಗಿದೆ. ಈ ಸಮಯದಲ್ಲಿ ಮಾಡುವ ಜಪ, ತಪ, ದಾನಗಳಿಗೆ ಸಾಮಾನ್ಯ ದಿನಗಳಿಗಿಂತಲೂ 1000 ಪಟ್ಟು ಹೆಚ್ಚು ಫಲ ದೊರೆಯುತ್ತದೆ. ಆತ್ಮೀಯ ವೀಕ್ಷಕರೇ, ಅಧಿಕ ಮಾಸದ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಾನ್ ಮಹಾವಿಷ್ಣು ದೇವರ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಕ್ತಾಯಗೊಳಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.